ಜನನಿ ನಮಸ್ಕರಿಸುವೆನು. ಕುಮಾರ, ನಿನಗೆ ಮಂಗಳವಾಗಲಿ. ಕುಮಾರ, ಇದೇನು ಇಷ್ಟೊಂದು ಕಾರ್ಯೋತ್ಸಾಹದಿಂದ ಬಂದಿರುವೆಯಲ್ಲ? ಆ ರಾಮ ಲಕ್ಷ್ಮಣರೊಡನೆ ಕಾದು ಜಯಿಸುವುದೇ ಕುತೂಹಲ. ಅದಕ್ಕಾಗಿ ತಮ್ಮ ಆಶೀರ್ವಾದವೆಂಬ ವಜ್ರಾಂಗಿಯನ್ನು ಬೇಡಿದುದು. ಏನು, ಈ ದಿನ ಯುದ್ಧವು ನಿನ್ನ ಪಾಲಿಗೆ ಬಂದಿರುವುದೇ? ಹೌದು ಜನನಿ. ಮುಕ್ಕೊಂಡು ರಣವದುವ ಜಯಿಸಲ್ ಮುಕ್ಕೊಂಡು ರಣವದುವ ಜಯಿಸಲ್ ಶಂಕಿಸದೆ ಎನಗನುಮತಿಯ ಕೊಡು ನೀ ಜನನಿ. ಜನನಿ 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 ಲಂಕಾ ಸಿರಿಯನು ಜಯಿಸಲ್ ಲಂಕಾ ಸಿರಿಯನು ಜಯಿಸಲ್ ಕಂಕಣವ ಪಡೆದಿರುವೆ ಪಿತನನು ನೇಯ್ದು ತಾಯೇ 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 ತಾಯೇ. ಅಮ್ಮ, ಈ ದಿನದ ಯುದ್ಧವು ಎಂದಿನಂತದ್ದಲ್ಲ. ಆ ಕಪಿಗಳ ಹಾವಳಿಯಿಂದ ನಮ್ಮ ಲಂಕಾಸಿರಿಯೇ ತೊಲಗಿದಂತಾಗಿದೆ. ಅದನ್ನು ಹಿಂದಿರುಗಿಸಲು ನಾನಲ್ಲದೆ ಮತ್ತೆ ಅರ್ಹರೇ ಇಲ್ಲವೆಂದು ನನಗೆ ತೋರುತ್ತದೆ. ನಮ್ಮ ಲಂಕಾಸಿರಿಯ ಕೀರ್ತಿ ಧ್ವಜವನ್ನು ನಾನೇ ಎತ್ತಿ ಕಟ್ಟಬೇಕಲ್ಲವೇ? ಕುಮಾರ, ಸ್ವಲ್ಪ ನಿಧಾನಿಸು ಮಗನೇ. ತಿಳುಹುವೆನು ವಿವರವಾ ತಿಳುಹುವೆನು ವಿವರವಾ ಕೆಲನರಿಯಲಿ ಭವರವಾ ತಿಳುಹುವೆನು ವಿವರವಾ ತಿಳುಹುವೆನು ವಿವರವಾ ಗೆಲನರಿಯಲು ಭವರವಾ ತಿಳುಹುವೆನು ವಿವರವಾ ಹರಿಯುವ ರಾಮಚಂದ್ರನು ಹರಿಯುವ ರಾಮಚಂದ್ರನು ಸದಲವು ವನ ಮೃಗ ಬರಿದೆ ಬರೆಸಲು ಬೇಡ ಜಯವಾ ಬರಿದೆ ಬಯಸಲು ಬೇಡ ಜಯವ ತಿಳುಹುವೆನು ವಿವರವಾ ಗೆಲಲರಿಯಲಿ ಭವರವಾ ತಿಳುಹುವೆನು ವಿವರವಾ ವಿವರವಾ ವಿವರವಾ. ಕುಮಾರ, ಈ ಯುದ್ಧದಲ್ಲಿ ನೀನು ಜಯವನ್ನು ಪಡೆಯುವುದು ಅಸಾಧ್ಯ. ಕುಮಾರ, ನನ್ನ ಮಾತನ್ನು ಕೇಳು. ನಿಮ್ಮ ತಂದೆಗೆ ಬುದ್ಧಿ ಹೇಳು ಕುಮಾರ. ಯುದ್ಧವನ್ನು ಶಾಂತಗೊಳಿಸು ಕುಮಾರ. ತಾಳು ನೀ ಮನದ ಯೋಚನೆಯೋ ತಿಳಿದೇಕೆ ಚಿಂತಿಪೆ ತಾಳು ನೀ. ಅಮ್ಮ ಕುಮಾರ, ತಾಳು ನೀ ಮನದ ಯೋಚನೆಯೋ ತಿಳಿದೇಕೆ ಚಿಂತಿಪೆ ತಾಳು ನೀ. ಅಮ್ಮ ತಿಳಿದುಕೋ, ಹರನ್ನ ಭಜಿಸಿ ವರವ ಪಡೆದು ಸುರರ ಗೆಲ್ಲಿದು ಸೆರೆಯ ಪಿಡಿದು ಹರನ ಭಜಿಸಿ ವರವ ಪಡೆದು ಸುರರ ಗೆಲ್ಲಿದು ಸೆರೆಯ ಪಿಡಿದು ನರರ ಕಾಳಗ ಕಳ್ಳು ಹೇ ಜಗದಳು ನರರ ಕಾಳಗ ಕಳು ಹೇ ಜಗದಳು ನರರ ಕಾಳಗ ಕಳು ಜಗದಳು
ತನುಜ ದಿವಿಜರು ತಾಳೂರಿ ಮನದ ಯೋಚನೆಯೋ ತಿಳಿದೇಕೆ ಚಿಂತಿಪೆ ತಾಳೂರಿ. ಅಮ್ಮ ಕುಮಾರ, ತಿಳಿದುಕೋ, ಚಿಂತೆ ಏಕ ಕಿಂತು ಮನಕ್ಕೆ, ಚಿಂತೆ ಏಕ ಕಿಂತು ಮನಕ್ಕೆ ಭ್ರಾಂತಿ ಪಡದೆ ಕೊಡುವುದನುಮತಿ. ಕುಮಾರ, ಏಕ ಕಿಂತು ಮನಕ್ಕೆ ಭ್ರಾಂತಿ ಪಡದೆ ಕೊಡುವುದನುಮತಿ. ಅಮ್ಮ ಕುಮಾರ, ಕಂತು ವೈರ್ಯ ಕರುಣವಿರಲಿ, ಕಂತು ವೈರ್ಯ ಕರುಣವಿರಲಿ, ನಿಂತು ಕಾದಳೆ ತರುವೆ ಜಯವನು. ತಾಳೂನಿ ಮನದ ಯೋಚನೆಯೋ ತಿಳಿದೇಕೆ ಚಿಂತಿಪೆ ತಾಳೂನಿ. ಅಮ್ಮ, ಹರಿಹರರಿಂದ ವರವನ್ನು ಪಡೆದು ವಿಜಯ ಪತಾಕೆಯನ್ನು ಎತ್ತು ಕಟ್ಟಿರುವ ನಮಗೆ ಆ ನರಮರ್ಕಟರನ್ನು ಸಾಟಿ ಮಾಡುತ್ತಿರುವರ? ಸಾಕು, ನಿಲ್ಲಿಸಿ. ಯೋಚಿಸದೆ ಆಶೀರ್ವಾದವನ್ನು ಕೊಡಿ ಮತ್ತು ಮುಂದಿನ ಫಲಿತಾಂಶವು ಹೇಗಿರುವುದು ನೀವೇ ನೋಡಿ. ತಿಳಿಯುವುದೇನು? ತಿಳಿದೇ ಇದೆಯಲ್ಲ. ರಣ ಫಲಿತಾಂಶ ಏನೆಂಬುದಾಗಿ? ಅಮ್ಮ, ಸತ್ಯವಿದ್ದಡೆ ಜಯವಿರುವುದು ಕುಮಾರ. ಹಾಗಾದರೆ ನಮ್ಮಲ್ಲಿ ಸತ್ಯವಿಲ್ಲವೇ? ಎಲ್ಲಿರುವುದು ಸತ್ಯ? ಪರಸತಿಯನ್ನು ಕದ್ದು ತಂದು ಈ ರೀತಿ ಮಾಡುತ್ತಿರುವುದು ಸತ್ಯವೇ, ಧರ್ಮವೇ, ನ್ಯಾಯವೇ? ಅದು ನಮ್ಮ ಧನುಜ ವಂಶದ ವೀರವಾಣಿ. ವೀರವಾಣಿಯಲ್ಲ, ಧರ್ಮ ಸಮ್ಮತವಾಗಿ ಕಾದಾಡಿ ಜಯಿಸುವುದೇ ಶೂರರ ಲಕ್ಷಣ. ಆದರೆ ಪರಸತಿಯನ್ನು ಕದ್ದು ತಂದು ಕಾದಾಡುವುದು ಹೇಡಿಗಳ ಲಕ್ಷಣವಲ್ಲವೇ? ನೀನೇ ಯೋಚಿಸಿ ನೋಡು. ಅಮ್ಮ, ಪಿತೃವಾಕ್ಯವನ್ನು ಪರಿಪಾಲಿಸುವುದೇ ಸುಪುತ್ರರ ಲಕ್ಷಣವಲ್ಲವೇ? ಧರ್ಮಗಳ ವಿಚಕ್ಷಣೆಗಳು ನಮಗೆ ಏತಕ್ಕೆ? ಏಕೆಂದು ಸುಮ್ಮನೆ ಕುಳಿತರೆ ಹೇಗೆ ಕುಮಾರ? ಜಗತ್ತು ನ್ಯಾಯಕ್ಕೆ ತಲೆಬಾಗುವುದಿಲ್ಲವೇ? ಧರ್ಮಕ್ಕೆ ತಲೆಬಾಗುವುದಿಲ್ಲವೇ? ನೀನು ದುಡುಕಬೇಡ ಕುಮಾರ, ದುಡುಕಬೇಡ. ನನ್ನ ಮಾತನ್ನು ಕೇಳು. ದುಡುಕಿದವನು ನಾನಲ್ಲ, ಲಂಕಾಧಿಪತಿ ರಾವಣ ಬ್ರಹ್ಮ. ಹಾಗಾದರೆ ನಿನ್ನ ತಂದೆಗೆ ಬುದ್ಧಿ ಹೇಳು ಕುಮಾರ. ತಂದೆಗೆ ನಾನೇ ಬುದ್ಧಿವಾದ ಹೇಳುವುದೇ? ಹೌದು ಅದು ಕುಮಾರ. ಧರ್ಮ ಸಮ್ಮತವೇ? ದೈವ ಭಕ್ತನಾದ ಆ ಪ್ರಹ್ಲಾದನು ತನ್ನ ತಂದೆಯಾದ ಹಿರಣ್ಯಕಶಿಪುವಿಗೆ ಬುದ್ಧಿವಾದವನ್ನು ಹೇಳಲಿಲ್ಲವೇ? ಹೇಳಿರಬಹುದು, ಆದರೆ ಪಿತೃಘಾತಕನೆಂಬ ಅಪಖ್ಯಾತಿಗೆ ಒಳಗಾಗಲಿಲ್ಲವೇ? ಇಲ್ಲ ಇಲ್ಲ ಕುಮಾರ, ಅದು ಸುಳ್ಳು. ಲೋಕೋಪಕಾರಕ್ಕಾಗಿ ತಂದೆಗೆ ಬುದ್ಧಿ ಹೇಳುವುದು ತಪ್ಪಲ್ಲ. ಲೋಕೋಪಕಾರಕ್ಕಾಗಿ ತನ್ನ ಸರ್ವಸ್ವವನ್ನು ಕಳೆದುಕೊಳ್ಳುವುದು ತಪ್ಪಲ್ಲ. ಆದ್ದರಿಂದ ಆತನ ತಂದೆಗೆ ಬುದ್ಧಿ ಹೇಳುವುದು ತಪ್ಪಲ್ಲ ಕುಮಾರ, ತಪ್ಪಲ್ಲ. ಸರಿ, ಹಾಗಾದರೆ ಈ ದಿನದ ಯುದ್ಧದಲ್ಲಿ ವೈರಿಯನ್ನು ಜಯಿಸದೆ ಹಿಂದಿರುಗುವುದಾದರೆ ನಿನ್ನ ಅಭಿಬಂಧದಂತೆ ಏನು ಹಿಡಿದುಕೊಳ್ಳುತ್ತೇನೆ. ಅಮ್ಮ,
ಯಾಚಿಸದಿರು ನೀ ಬಯಕೆ ಯೋಚನೆಯೇ ನಿದು ಮನಕ್ಕೆ ಬಿಡು ಯಾಚಿಸದಿರು ನೀ ಬಯಕೆ. ಅಮ್ಮ ತಿಳಿದುಕೋ, ನರರನು ಮೀನ ಹರಿಯು ಜನಿಸಿರತಾಯೇ. ಅಮ್ಮ ನರೂಪಿನ ಹರಿಯು ಜನಿಸಿರತಾಯೇ. ತಿರುಕನಂದರಿ ತಿರುವನೆ ಕಾಳು, ತಿರುಕನಂದರಿ ತಿರುವನೆ ಕಾಳು. ಯೋಚನೆಯೇ ನಿದು ಮನಕ್ಕೆ ಬಿಡು ಯಾಚಿಸದಿರು ಬಯಕೆ. ಪಡೆಯಲು ಕೀರ್ತಿಯ ದೃಢದೆ ನಾವು ಪಡೆದವು ವರವ ದೃಢನ. ಪಡೆಯಲು ಕೀರ್ತಿಯ ದೃಢದಿ ನಾವು ಪಡೆದವು ವರವ ದೃಢನ. ಕಡೆಗೆ ವೈರಿಯೋ ಕಾದವುದೆಂಬ ಅಭಿಮಾನ. ಕಡೆಗೆ ವೈರಿಯೋ ಕಾದವುದೆಂಬ ಅಭಿಮಾನ. ಕೊಡುವುದನು ತಡವಿಲ್ಲೇಕೆ, ಕೊಡುವುದನು ಮತಿ ತಡವಿಲ್ಲೇಕೆ. ಯೋಚನೆಯೇ ಕಿದು ಮನಕ್ಕೆ ಬಿಡು ಯಾಚಿಸದಿರು ನೀ ಬಯಕೆ. ಅಮ್ಮ, ಕಂಡು ಕೇಳಿದವರೆಲ್ಲ ಆ ರಾಮನನ್ನು, ಆ ತಿರುಪೆ ರಾಮನನ್ನು ಶ್ರೀರಾಮನ್ ನಾರಾಯಣನೆಂಬುದು ಎಷ್ಟು ಸರಿ? ಇದು ಯಾವ ನ್ಯಾಯ? ಹೌದು, ನ್ಯಾಯವೆಂಬುದು ಸರಿಯೇ. ಆ ರಾಮಚಂದ್ರನು ನಾರಾಯಣನಲ್ಲವೇ? ನಾರಾಯಣ ಸ್ವರೂಪನು. ಇಲ್ಲದಿದ್ದರೆ ನಿಮ್ಮ ಚಿಕ್ಕಪ್ಪನಾದ ಕುಂಭಕರ್ಣನನ್ನು ಸಾಯುತ್ತಿದ್ದನೆ, ಮತ್ತು ನಿನ್ನ ತಮ್ಮನಾದ ಅಕ್ಷಯ ಕುಮಾರನು ಸಾಯುತ್ತಿದ್ದನೆ. ಆತನೇನು ಸಾಮಾನ್ಯನೇ, ಆತನು ಹೇಗೆ ಸತ್ತ ಕುಮಾರ? ಮತ್ತು ಈ ನಮ್ಮ ರಾಕ್ಷಸಾಗ್ರಣಿಗಳೆಲ್ಲರೂ ಶೂರಾದಿ ಶೂರರಲ್ಲವೇ, ವೀರಾದಿ ವೀರರಲ್ಲವೇ? ಹಾಗಾದರೆ ಅವರ ಗತಿ ಏನಾಯಿತು? ನೀನೇ ಯೋಚಿಸಿ ನೋಡು. ಯೋಚಿಸುವುದೇನು? ಕಾಲಗತಿ ಇದ್ದಂತಾಗಲಿ. ನಾನು ಮಾತ್ರ ತಂದೆಯವರ ರಣದಾಹವನ್ನು ಶಾಂತಗೊಳಿಸಲಾರೆ. ಮಕ್ಕಳಿಗೆ ತಂದೆಗಿಂತಲೂ ತಾಯಿಯ ಮಾತೆ ಮುಖ್ಯ ಎಂದು
ವೇದಗಳು ಸಾರುತ್ತಿವೆ. ಆದ್ದರಿಂದ ನೀನು ನನ್ನ ಮಾತನ್ನೇ ಕೇಳಬೇಕು ಕುಮಾರ. ವೇದ ಉಪನಿಷತ್ಗಳು ಬ್ರಾಹ್ಮಣರಿಗಿರಬಹುದು, ನಮಗೆ ಮಾತ್ರ ಉಳಿದಿರುವುದು ಒಂದೇ. ಜಯಿಸಿದರೆ ಈ ಲೋಕದಲ್ಲಿ ಕೀರ್ತಿಯನ್ನು ಪಡೆಯುವನು, ಮಡಿದರೆ ಮೋಕ್ಷವನ್ನು ಹೊಂದುತ್ತೇನೆ. ಇನ್ನು ಯೋಚಿಸದೆ ತಡ ಮಾಡದೆ ಆಶೀರ್ವಾದವನ್ನು ಕೊಡು ತಾಯೇ, ಆಶೀರ್ವಾದವನ್ನು ಕೊಡು. ಇದರ ಮೇಲೆ ನಿನ್ನ ಇಷ್ಟ ಕುಮಾರ. ನಿನ್ನ ದುರಾದೃಷ್ಟವನ್ನು ನಾನಿನ್ನು ತಡೆಯಲಾರೆ. ಹೋಗು ಕುಮಾರ, ಜಯಶಾಲಿಯಾಗಿ ಬೇಗ ಹೋಗಿ ಜಯಶಾಲಿಯಾಗಿ ಹೋಗಿ ಬಾ. ಕೊನೆಯದಾಗಿ ನಿನ್ನ ಮುದ್ದು ಮುಖವನ್ನು ನೋಡುತ್ತೀರಿ. ಅಮ್ಮ, ಏಕೆ ಕಂಪಿಸುತ್ತಿರುವಿರಿ? ಶಾಂತಗೊಳ್ಳಿರಿ. ಆಶೀರ್ವಾದ ಕೊಡಿ ತಾಯಿ, ಆಶೀರ್ವಾದ ಕೊಡಿ. ಆಗಲಿ ಕುಮಾರ. ಮಂಗಳವೈ ನಿನಗೆ ಕುಮಾರ, ಧೀರ ಕುಮಾರ, ಶೂರ ಕುಮಾರ. ಮಂಗಳವೈ ನಿನಗೆ ಕುಮಾರ, ಧೀರ ಕುಮಾರ, ಶೂರ ಕುಮಾರ. ಮಂಗಳವೈ ನಿನಗೆ ರಣದೊಳು ನೀನು ವಿಜಯವ ಪಡೆದು ಕುಮಾರ. ರಣದೊಳು ನೀನು ವಿಜಯವ ಪಡೆದು ಕೀರ್ತಿಶಾಲಿಯಾಗೈ ಕುಮಾರ. ಕೀರ್ತಿಶಾಲಿಯಾಗೈಯ ಕುಮಾರ. ಮಂಗಳವೈ ನಿನಗೆ ಕುಮಾರ, ಧೀರ ಕುಮಾರ, ಶೂರ ಕುಮಾರ. ಮಂಗಳವೈ ನಿನಗೆ. ಹೋಗು ಕುಮಾರ, ಜಯಶಾಲಿಯಾಗಿರು. ಬೇಗ ಬಂದು ಬಿಡು ಕುಮಾರ. ಆಗಲಿ ತಾಯಿ, ಹೋಗಿ ಬಾ. ಆಗಲಿ, ನಿನಗೆ ಮಂಗಳವಾಗಲಿ. ಆಗಲಿ. ಮಾತಾ ಮಂಡೋದರಿಯಿಂದ ಆಶೀರ್ವಾದವನ್ನು ಪಡೆದದ್ದಾಯಿತು. ಇನ್ನು ಪ್ರಿಯೆ ಸುಲೋಚನೆಗೆ ವಿಷಯವನ್ನು ಹೇಳಬೇಕು. ನಾನು ಈಗಲೇ ಹೋಗುವೆನು. ಪ್ರಿಯತಮ ಪ್ರಿಯತಮ ಕರುಣೆಯ ತೋರಿಯ, ಕರುಣೆಯ ತೋರಿಯ ಹರಿ ಬಾರೆಯ ತೀರಿಸಿ ಕರುಣೆಯ ಜೀವವ ಉಳಿಸೆಯ. ಓ ಪ್ರಿಯತಮ, ಓ ಪ್ರಿಯತಮ. ಪ್ರಿಯತಮೇ, ಓ ಪ್ರಿಯತಮೇ. ಪ್ರಾಣೇಶ್ವರ, ಇದೋ ಬಂದಿರ ಪ್ರಿಯ, ಬನ್ನಿ. ನನ್ನ ಪ್ರೇಮದ ಪೂಜೆಯನ್ನು ಸ್ವೀಕರಿಸಿ ಈ ಪಾಮರನನ್ನು ಆಶೀರ್ವದಿಸಿ ಪ್ರಿಯ. ಮಂಗಳವಾಗಲಿ, ಮಂಗಳವಾಗಲಿ. ಆಹಾ, ಸಾರ ಸಮಾಗಮ ಪ್ರೇಮದಲ್ಲಿ ಸೇರಿ ನಲಿಯುತ್ತಲಿ ಜಗದಿ, ನಲಿಯುತ್ತಲಿ ಜಗದಿ. ಸಾರ ಸಮಾಗಮ ಪ್ರೇಮದಲ್ಲಿ ಸೇರಿ ನಲಿಯುತ್ತಲಿ ಜಗದಿ, ಹಾಡುವೆ ಬಾ ನಲಿದಾಡುವೆ ಬಾ. ಮಧು ಮಾತಾಡುವ ಬಾಳೆಲ್ಲ, ಸುದತಿಯರೆಲ್ಲ ಒದಗಿಸರೆಲ್ಲ. ಮಧು ಮಾತಾಡುವ
ಸಮಾಗಮ ಪ್ರೇಮವಿದೆ ತೇಲಿ ಜಗದಲ್ಲಿ ಈ ಜಗದಿ ಹಾಡುವ ಬಾನಲಿ ದಾಡುವ ಬಾ ಆಹಾ ರಸಮಯ ಜಗದೊಳು ರಾಸ ನುಸುಳದೆ ಹೋಗುವ ನಾವೀಗ ರಸಮಯ ಜಗದೊಳು ರಾಸ ಕ್ರೀಡೆಗೆ ನುಸುಳದೆ ಹೋಗುವ ನಾವೀಗ ಬಿಸ ಜಮುಖಿಯ ಕೇಳೋ ಸೇವಂತಿಗೆ ಬಿಸ ಜಮುಖಿಯ ಕೇಳೋ ಸೇವಂತಿಗೆ ಕುಸುಮನ ವಾಸನೆಯಂತಿರುವುದು ಸಾರ ಸಮಾಗಮ ಪ್ರೇಮದಲ್ಲಿ ಸೇರಿ ನಲಿಯುತ್ತಲಿ ಜಗದಿ ಹಾಡುವೆ ಬಾನಲಿ ದಾಡುವೆ ಬಾ ಕಲ ಕಲ ಶಬ್ದದಿ ಗಿರಿಗಳು ಕೂಡಿ ಚಲು ಮಾತಾಡುವ ನೋಡಲ್ಲಿ ಕಲ ಕಲ ಶಬ್ದದಿ ಗಿರಿಗಳು ಕೂಡಿ ಚಲು ಮಾತಾಡುವ ನೋಡಲ್ಲಿ ಬಳ್ಳಿ ಬಳ್ಳಿ ಸಾರಿ ಲಲನೆಯ ಸೇರಿ ಬಳ್ಳಿ ಬಳ್ಳಿ ಸಾರಿ ಲಲನೆಯ ಸೇರಿ ಎಳೆಯೊಳು ಪ್ರೇಮ ಸುಧಾರುದಿನ ಹಾಡುವೆ ಬಾನಲಿ ದಾಡುವೆ ಬಾ ಸ್ವಾಮ್ ಇದು ಈ ಭಕ್ತರಾದ ನನ್ನ ಮೇಲೆ ಈ ಪಾಮರನ ಮೇಲೆ ನಿಮ್ಮ ಹೂ ಬಾಣವನ್ನು ಬೀರಿ ನನ್ನನ್ನು ಮನಸ್ಸಂತೋಷ ಪಡಿಸಬೇಕೆಂದು ಕೇಳಿಕೊಳ್ಳುವೆನು. ಮತ್ತೇನು ಕೋಟಿ ಜನ ರೂಪವಂತರಿದ್ದರು ನೋಟಕದ ಕಣ್ಣಿಗೆ ಧರ್ಮಪತ್ನಿ ಅಲ್ಲದೆ ಅನ್ಯರಿಂದ ಚಿತ್ತಶಾಂತಿಯಾಗುವುದೇ ಅದು ಧರ್ಮಸಮ್ಮತವೇ ಅಸಂಭವಲ್ಲವೇ? ಅಸಂಭವಲ್ಲವೇ ಸ್ವಾಮಿ? ಹೌದು. ಪ್ರಾಣೇಶನೇ ಹೋಗಬೇಡವೋ ಬೇಡಿಕೊಂಬೇಡ ಅರ್ಥ ಮಾಡಿಕೊ. ಪ್ರಾಣೇಶನೇ ಹೋಗಬೇಡವೋ ಬೇಡಿಕೊಂಬೇಡ ತಾಮವಿಂಕನ ಸಾರಿ ಬೇಳುವೆ ಹೇಳ ಹೇಳಲಿ ಪ್ರಾಣೇಶ್ವರ. ತಾಪವಿಂಕನ ಸಾರಿ ಬೇಳುವೆ ಹೇಳ ಹೇಳಲಿ ಅದನ್ನರಿತು ಇದನ್ನೀಗ ನೀವು ಹೇಗೆ ಸೈರಿಸಲಿ ಪ್ರಾಣೇಶನೇ ಹೋಗಬೇಡವೋ ಬೇಡಿಕೊಂಬೇಡ ಬೇಡಿಕೊಂಬೇಡ ಬೇಡಿಕೊಂಬೇಡ. ಪ್ರಿಯೆ ಸುಲೋಚನಾ, ಪ್ರಾಣೇಶ ಇಂದು ಯುದ್ಧಕ್ಕೆ ನಾನೇ ತೆರಳಬೇಕೆಂದು ನಿನಗೆ ತಿಳಿದೇ ಇದೆ ಮತ್ತು ತಂದೆಯ ಆಜ್ಞೆಯನ್ನು ಪೂರೈಸಬೇಕಾದು
ಮಕ್ಕಳಾದ ನಮ್ಮ ಕರ್ತವ್ಯವಲ್ಲವೇ? ಕರ್ತವ್ಯ ಸ್ವಾಮಿ, ಆದರೂ ನನ್ನ ಮಾತನ್ನು ಕೇಳಿ ಆ ಸೀತಾದೇವಿಯನ್ನು ನೀವು ಹೋಗಿ ಅವರನ್ನು ಏನು ಮಾಡಬಾರದೆಂದು ಕೇಳಿಕೊಳ್ಳುವೆನು ಪ್ರಿಯ. ಇಲ್ಲ ಪ್ರಿಯ ಸುಲೋಚನ. ಏಕೆ ಸ್ವಾಮಿ? ಅದಕ್ಕೆ ಕಾರಣವೇನು ಪ್ರಿಯ ಸ್ವಾಮಿ? ಸರಸಿ ಜಮುಕಿ ನೀನರುವುದನ್ನು ಸಾರೋ ಕೋರಿ ಬರತೆ. ಬೇಡ ಸ್ವಾಮಿ, ನನ್ನ ಮಾತನ್ನು ಕೇಳಿ. ಸುಲೋಚನ ಅರ್ಥ ಮಾಡಿಕೊ. ಬೇಡ ಸ್ವಾಮಿ. ಸರಸಿ ಜಮುಕಿ ನೀನರುವುದನ್ನು ಸಾರೋ ಕೋರಿಗೆ ಬರತೆ. ಕುಸುಮ ಶರಣ ಕೋಲಾಟ ಕೇಳ ಸುರರಿಗಿದು ಮೊದಲಾಟ. ಕೇಳಲಾರೆನು ಸ್ವಾಮಿ. ಕುಸುಮ ಶರಣ ಕೋಲಾಟ ಕೇಳ ಸುರರಿಗಿದು ಮೊದಲಾಟ. ಬಿಸ ಜಮುಕಿಯ ಕೇಳು ಸಿರಿದೊಡೆ ಫಲ. ಬೇಡ ಸ್ವಾಮಿ. ಬಿಸ ಜಮುಕಿಯ ಕೇಳು ಸಿರಿದೊಡೆ ಫಲ ಸಾರೋ ಕೋರಿಗೆ ಬರತೆ. ಅರ್ಥ ಮಾಡಿ. ಬಿಡಿ ಬಿಡಿ ಮನದ ಪರಿತಾಪವಿದ, ಬಿಡಿ ಬಿಡಿ ಮನದ ಪರಿತಾಪವಿದ, ಕೇಡಿನ ಕಾರ್ಯವೇ ನಿಮಗೆ. ಸೀತೆಯು ಬಾಡುವು ಸರಿಯೇ, ಈ ಕಾಡಿನ ಕಾರ್ಯವು ಸರಿಯೇ. ಮಾಡುವುದೊಂದೇ ಸರಿಯೇ, ಈ ಕೇಡಿನ ಕಾರ್ಯವು ಸರಿಯೇ. ತಾಪವ ಸೈರಿಸಿ ಬೇಡುವೆ ನಾನು, ತಾಪವ ಸೈರಿಸಿ ಬೇಡುವೆ ನಾನು, ಯಾವ ವಿನೋದ ನಿಮಗೆ. ಉದಿಸಿರ ಧನುಧರ ಕುಲದೆ ನಾವದಿಸಿರ ಭಗವರ ಮದದೆ. ಬೇಡ ಸ್ವಾಮಿ, ನನ್ನ ಮಾತನ್ನು ಕೇಳಿ. ಸುಲೋಚನ ಬೇಡ ಸ್ವಾಮಿ. ಉದಿಸಿರ ಧನುಧರ ಬಲದೆ ನಾವದಿಸಿರ ಅಗವರ ಬಲದೆ. ಕದಿಯಲು ಸಮರ ಕೇಸರ ಗತಿಯುದು. ಬೇಡ ಸ್ವಾಮಿ. ಕದಿಯಲು ಸಮರ ಕೇಸರ ಗತಿಯುದ ಸಾರೋ ಕೋರಿಗೆ ಬರತೆ. ತರುಣಿಯ ಮನವ ಪರಕಿಸುವುದು ನಿಮಗೆ, ತರುಣಿಯ ಮನವ ಪರಕಿಸುವುದು ಯಾವ ವಿನೋದ ನಿಮಗೆ. ಕೇಡಿನ ಕಾರ್ಯವ ಮಾಡೆ ನಿಮಗೆ ಇದೆ ಅನುಚಿತ ಸರಿಯೇ. ಕೇಡಿನ ಕಾರ್ಯವ ಮಾಡೆ ನಿಮಗೆ ತರಬೇತಿಯು ತರವೇ. ಯಾವ ವಿನೋದ ನಿಮಗೆ. ಪಿತನಿಂದಾಜ್ಞೆಯ ತಳೆದು ಕೇಳ್ಕತೆಯಿಂದರಿಗಳು ತುಳಿದು. ಪಿತನಿಂದಾಜ್ಞೆಯ ತಳೆದು ಕೇಳ್ಕತೆಯಿಂದರಿಗಳು ತುಳಿದು. ಹಿತವಾಗಲಿ ಮೇಣನು ಹಿತವಾಗಲಿ. ಸುಲೋಚನ ಹಿತವಾಗಲಿ ಮೇಣನು ಹಿತವಾಗಲಿ ಸಾರು ಕೋರಿಗೆ ನೀ ಬರದೆ. ತಿಳಿಯಿತೋ? ತಂದೆಯ ಆಜ್ಞಾನುಸಾರವಾಗಿ ಹರಿ ಸಮುದ್ರವನ್ನು ಮುಟ್ಟಿ ಜಯವದನ್ನು ಎಳೆದು ತರುವುದರಿಂದ ಮುಖ್ಯ ಕರ್ತವ್ಯವಾಗಿತ್ತು. ಅದನ್ನು ತಿಳಿಸಲು ನಾನು ಇಲ್ಲಿಗೆ ಬರಬೇಕಾಯಿತು. ಪ್ರಾಣೇಶ್ವರ ಹೊರಡಿ. ಆದರೆ ಶ್ರೀರಾಮಚಂದ್ರನನ್ನು ಶ್ರೀರಾಮನಾರಾಯಣನೆಂದು ಹೇಳುವರು, ಇದಕ್ಕೆ ನೀವೇನು ಹೇಳುವಿರಿ? ಅಯ್ಯೋ ಮರಳ ಹೆಂಗಸೆ, ಆ ರಾಮನನ್ನು ಶ್ರೀಮನ್ನಾರಾಯಣನೆಂಬುದು ಅವಿವೇಕತನ. ಒಂದು ವೇಳೆ ಆ ಹರಿಯನ್ನೇ ನಾನು ಜಯಿಸಬೇಕೆಂದು ಹುಡುಕುತ್ತಿದ್ದೇನೆ ಹೇಳಿ ಕಳ್ಳನಂತೆ ಅವಿದುಕೊಳ್ಳುತ್ತಿದ್ದಾನೆ. ಈಗ ತಾನಾಗಿಯೇ ಸಿಕ್ಕರೆ ಅನುಕೂಲ ಮಾಡದಂತೆ ಅಲ್ಲವೇ? ಪ್ರಾಣೇಶ್ವರ, ನರಮೃಗರೆಂದು ನೀವು ಈ ರೀತಿಯಾಗಿ ಮಾತನಾಡುತ್ತಿರುವಿರಿ. ಅವನು
ಎಲ್ಲರನ್ನು ಸಂಹರಿಸಿದ್ದು ನಿಮಗೆ ತಿಳಿದೇ ಇರುವ ವಿಷಯವೇನೇನಿದೆ ಪ್ರಿಯ? ಅವರಂತೆ ನನ್ನನ್ನು ತಿಳಿದಿದೆಯಾ? ತ್ರಿಲೋಕಿ ವಿಜಯಾದ ರಾವಣ ಬ್ರಹ್ಮನ ವೀರ್ಯದಿಂದ ಮಾಯಾಪುತ್ರಿ ಮಂಡೋದರಿಯ ಗರ್ಭದಲ್ಲಿ ಅಜಹರದಿಂದ ಹುಟ್ಟಿ ವಿಜಯ ಪದಕ್ಕೆ ನೆತ್ತಿಡಿದಿರುವ ನಮಗೆ ಅವರನ್ನು ಸಾಟಿ ಮಾಡುತ್ತಿರುವೆಯ ಈ ಇಂದ್ರಜಿತುವಿಗೆ? ಪ್ರಾಣೇಶ್ವರ, ನಾನು ಹಾಗೆಂದು ನಿಮಗೆ ಹೇಳುತ್ತಿಲ್ಲ. ಇದೊಂದು ಸಲ ಮಾತ್ರ ನನ್ನ ಮಾತನ್ನು ಕೇಳಿ ನೀವು ದಯಮಾಡಿ ಎಲ್ಲಿಗೆ ಹೋಗಬಾರದೆಂದು ಕೇಳಿಕೊಳ್ಳುವೆನು ಪ್ರಿಯ. ಸುಲೋಚನೆ, ಹೇಳು, ಮೇಲಕ್ಕೆ ಹೇಳು. ಒಂದು ವೇಳೆ ನೀನು ಹೇಳಿದ ರೀತಿ ಸರಿಯಾಗಿರಬಹುದು, ಆದರೆ ಆದರೆ ಎಂದರೇನು ಪ್ರಿಯ? ಆ ಸೀತೆಯಿಂದ ತಾನೇ ನಮಗಿಷ್ಟು ಅಪಜಯ. ಅವರನ್ನೇ ಸಂಹರಿಸಿದರೆ ಯುದ್ಧವೇ ಶಾಂತವಾಗುವುದು. ಬೇಡ ಸ್ವಾಮಿ, ಬೇಡ. ಸ್ತ್ರೀ ಹತ್ಯೆಯನ್ನು ಮಾಡುವುದು ಮಹಾಪಾಪವೆಂದು ನೀವೇ ಹೇಳಿದಿರಿ ಅಲ್ಲವೇ? ಇದೊಂದು ಸರಿ ನನ್ನ ಮಾತನ್ನು ಕೇಳಿ ಆ ಸೀತೆಯನ್ನು ಶ್ರೀರಾಮಚಂದ್ರನಿಗೆ ಒಪ್ಪಿಸಿ ನೀವು ಸುಖದಿಂದ ಬಾಳಿರಿ. ಸುಲೋಚನೆ, ಅದಾಗದು. ಪ್ರಾಣೇಶ್ವರ, ನೀತಕ್ಕೆ ಮರುಳಾಟ ಸಾಕು ಬಿಡಿ, ಸೀತೆಯ ಮರುಳು ಗಾತಕವು, ಗಾತಕವು, ಗಾತಕವು. ನನ್ನ ಮಾತನ್ನು ಕೇಳಿ ಸ್ವಾಮಿ. ಪ್ರಾಣೇಶ್ವರ, ಬೇಡ. ನೀತಕ್ಕೆ ಮರುಳಾಟ ಸಾಕು ಬಿಡಿ, ಸೀತೆಯ ಮರುಳು ಗಾತಕವು, ಘಾತಕವು, ಘಾತಕವು. ರಾಮರ ಸತಿ ಸೀತೆ ಸಾಮಾನ್ಯನೇ, ರಾಮರ ಸತಿ ಸೀತೆ ಸಾಮಾನ್ಯನೇ, ಈ ರೀತಿ ಮಾಡುವುದು ಘಾತಕವು, ಘಾತಕವು, ಘಾತಕವು. ಏತಕ್ಕೆ ಯೋಚಿತೆ ಪೀತಾಳೆ ತಾತನ ವಾಕ್ಯವ ಪಾಲಿಸಲು, ಪಾಲಿಸಲು, ಪಾಲಿಸಲು. ಏತಕ್ಕೆ ಯೋಚಿತೆ ಪೀತಾಳೆ ತಾತನ ವಾಕ್ಯವ ಪಾಲಿಸಲು, ಪಾಲಿಸಲು, ಪಾಲಿಸಲು. ಕಾಮಿತ ಸುಗಣ ಪ್ರೇಮದಿ ಬೇಡುವೆ ಸಾಕಿಂದು ನಿಮಗೆ ಘಾತಕವು. ಪ್ರೇಮದಿ ಬೇಡುವೆ ಕಾಟುಕ ಸುಗುಣ ಸಾಕಿಂದು ನಿಮಗೆ ಗಾಯಸವು. ರಾಮರ ಸತ್ಸೀತೆ ಘಾತಕ ಬೇಡಿವೆ ಸಾಗೈದು ನಿಮಗೆ ನ್ಯಾಯವು. ಕತ್ತಿಲೆ ಕಡಿವೆ ಶತ್ರುಗಳ ಸುಧನಿಯ ಬಿಡುನಿ ಭೀತಿಯನು, ಭೀತಿಯನು, ಭೀತಿಯನು. ಕತ್ತಿಲೆ ಕಡಿವೆ ಶತ್ರುಗಳ ಸುಧನಿಯ ಬಿಡುನಿ ಭೀತಿಯನು, ಭೀತಿಯನು, ಭೀತಿಯನು. ಮೃದಾಮಣಿಯ ವ್ಯಸೆ ಪಡುವರೆ ಆತಂಕದೊಳಗಿದು ಹೊಸ ಮರಿಯು. ಕತ್ತಿಲೆ ಕಡಿವೆ ಶತ್ರುಗಳು ಸುಧನಿಯ ಬಿಡುನಿ ಭೀತಿಯನು, ಭೀತಿಯನು, ಭೀತಿಯನು. ಪ್ರಾಣೇಶ್ವರ, ಮಾಡುವುದೇನು? ಈಗಾಗಲೇ ಆ ಸೀತೆಯನ್ನು ಅಶೋಕವನನ್ನು ಎಳೆದು ತಿಂದು ಹೊರಭಾಗಲಿಗೆ ಕಟ್ಟಿರುವನು. ಪ್ರಾಣೇಶ್ವರ, ಅದೇಕೆ ಸ್ವಾಮಿ ಇಂತಹ ಕೇಡಿನ ಕೃತ್ಯವನ್ನು ನೀವು ಮಾಡಬಹುದೇ? ಎಲ್ಲಿ ಆಕೆಯನ್ನು ತೋರಿಸಿರಿ. ಇದೋ ನೋಡು, ಈ ಮಾಯಾ ಸೀತೆಯನ್ನು ನೋಡಿ. ಸೀತೆ ಎಂದು ಭಾವಿಸಿದೆಯಾ? ಹೌದು ಪ್ರಿಯ, ಇಲ್ಲ. ಈಕೆ ತಾನೇ ಸೀತಾ ಮಾತೆಯು. ನೋಡು, ಇವಳನ್ನು ಮುಟ್ಟಿದ ತಕ್ಷಣ ಮಾಯವಾಗುವಳು. ಎಲ್ಲಿ ನೋಡಿ. ನೋಡಿದೆಯಾ? ನೋಡಿದಿಲ್ಲ ಸ್ವಾಮಿ. ಇದೆಂತಹ ಕೃತ್ಯವನ್ನು ಮಾಡಿದಿರಿ ನೀವು? ಈಕೆಯನ್ನು ನಾವು ನಂಬುವ ಬಗೆ ಆದರೆ ಹೇಗೆ? ನೀನು ಹೇಳಿದ ರೀತಿಯಾಗಿ ಆ ರಾಮ ಲಕ್ಷ್ಮಣರು ಸಾಮಾನ್ಯರೆಂಬುದು ನನಗೂ ತಿಳಿದೇ ಇದೆ. ಆಹಾ. ಆದರೆ ಯುದ್ಧದಲ್ಲಿ ಗೆದ್ದು ಬರುವೆನು ಎಂದು ಶಪಥಗೈದಿದ್ದೇನೆ. ಆದ್ದರಿಂದ ನಿಕುಂಬಿಣಿಯಲ್ಲಿ ಘೋರವಾದ ಯಾಗವನ್ನು ಮಾಡುವೆನೆ. ಆದರೆ ಕಾಲ ವಿಳಂಬವಾಗುವುದು. ಆಗ ಕಪಿಗಳ ಅಲ್ಲೋಲಕಲವು ವಿಪರೀತವಾಗುವುದು. ಆಗ ಈ ಮಾಯಾ ಸೀತೆಯನ್ನು ಆ ರಾಮನೆದುರು ಛೇದಿಸಿ
ಅವರೆಲ್ಲ ನಿಜವೆಂದು ಅರಿತು ಗೋಳಾಡುವಷ್ಟರಲ್ಲಿ ನಾನು ಯಾಗ ಪೂರೈಸಿ ಬರುವೆನು. ಆಹಾ. ತಿಳಿಯಿತೆ? ತಿಳಿಯಿತು ಸ್ವಾಮಿ. ಆದರೆ ಈಕೆಯು ಮಾತನಾಡುವಳೆ? ಹೌದು. ಎಲೈ ಸೀತೆ, ನಿನ್ನ ಕಾರ್ಯವೇನೆಂಬುದನ್ನು ಹೇಳು ನೋಡುವ. ಪ್ರಾಣೇಶ್ವರ, ಯುವರಾಜ, ತಮಗೆ ವಿರುದ್ಧವಾಗಿ ನಾನು ಏನನ್ನು ಪ್ರತಿಯಾಗಿ ಹೇಳುವುದಿಲ್ಲ. ತಮ್ಮ ಅಪ್ಪಣೆಯಾದರೆ? ನಿನ್ನ ಕಾರ್ಯವಿದ್ದಾಗ ಕೋರುವೆನು, ಆಗ ಬಂದು ಕಾರ್ಯ ಸಾಧಿಸು. ನೀನು ಹೊರಡಬಹುದು. ಅಪ್ಪಣೆಯಾಗಲಿ. ಆಹಾ. ತಿಳಿಯಿತು? ತಿಳಿಯಿತು ಸ್ವಾಮಿ. ನಾನಿನ್ನು ಹೊರಡಬಹುದೇ? ಹೊರಡಿ ಸ್ವಾಮಿ. ಹೊರಡಗಿಂತ ಮುಂಚೆ ನನ್ನ ಪ್ರೇಮಾರಾಧನೆ ಸ್ವೀಕರಿಸಿ ನಂತರ ಹೊರಡಿರಿ. ಇದು ಸಮಯವಲ್ಲ, ಇದರ ಮೇಲೆ ತಮ್ಮ ಚಿತ್ತ. ಕಾಂತೆಗೆ ಹಾಕುವೆ ಹಾರ, ಕಾಂತೆಗೆ ಹಾಕುವೆ ಹಾರ, ಮತಿವಂತೆಗೆ ಹಾಕುವೆ ಹಾರ, ಕಾಂತೆಗೆ ಹಾಕುವೆ ಹಾರ. ಬಯಸಿದ ಮೋಹಗಳಾಗಿರಲಿ, ಪತಿಯನ್ನು ತಾನೆನಿಸಿರದಿರಲಿ, ಹಾಕುವೆ ಹಾರ, ಮತಿವಂತೆಗೆ ಹಾಕುವೆ ಹಾರ, ಕಾಂತೆಗೆ ಹಾಕುವೆ ಹಾರ. ಕಾಂತೆಯ ನಿನ್ನ ಮನಸ್ಸಿಗೆ ಬಿಡು ಭ್ರಾಂತಿಯಲ್ಲ ನಿನ್ನ ಬಯಕೆ, ಕಾಂತೆಯ ನಿನ್ನ ಮನಸ್ಸಿಗೆ ಬಿಡು ಭ್ರಾಂತಿಯಲ್ಲ ನಿನ್ನ ಬಯಕೆ. ಸಂತಸ ಗೂಢ ಸಮಯದಿ ನೋಡೆ ನಿಂತಿಹುದಿ ಕಾತುಡಿಯಳು ಸಮರ. ಯಾ ಸಂತಸ ಗೂಢ ಸಮಯದಿ ನೋಡೆ ನಿಂತಿಹುದಿ ಕಾತುಡಿಯಳು ಸಮರ. ಕಾಂತೆಯ ನಿನ್ನ ಮನಸ್ಸಿಗೆ ಬಿಡು ಭ್ರಾಂತಿಯಲ್ಲೇ ನಿಜ ಬಯಕೆ, ಕಾಂತೆಯ ನಿನ್ನ ಮನಸ್ಸಿಗೆ ಬಿಡು ಬಿಡು ಮನದ ಕಾಂತಿಯ ನೇತಗೆ,
ನಾಟಕ್ಕೆ ಸಿಲುಕಿ ನೀ ಮನವರಿಯದೆ ನೀ ತುಳುಕಿ ಮನಸ್ಸಿನ ನಾಟಕ್ಕೆ ಸಿಲುಕಿ ನೀ ಮನವರಿಯದೆ ನೀ ತುಳುಕಿ ಸಂತಸ ಗೋಳ ಸಮಯದಿ ನೋಡು ಜನಿಸಿ ಹುಡುಗಿರನ ಫಲವನ್ನು ಸಂತಸ ಗೋಳ ಸಮಯದಿ ನೋಡು ಜನಿಸಿ ಹುಡುಗಿರನ ಫಲವನ್ನು ಮನಸ್ಸಿನ ನಾಟಕ್ಕೆ ಸಿಲುಕಿ ನೀ ಮನವರಿಯದೆ ನೀ ತುಡುಕಿ ಮನಸ್ಸಿನ ನಾಟಕ್ಕೆ ಸಿಲುಕಿ. ಪ್ರಾಣೇಶ್ವರ ತಪ್ಪ ಅಪ್ಪಣೆಯಂತೆ ಆಗಲಿ ತಾವೇನು ಹೋಗಿ ಬನ್ನಿ. ಹೋಗಿ ಬರ್ಬೇಡ. ಯಾರಿವನಿ ಬರಿ ಜಗದಿ ತೋರುವ ಶರಗಳ ತೀರ ನಿವಾ ಯಾರಿವನಿ ಬನಿ ನೀರಿದ ಜಗದಿ ತೋರುವ ಶರಗಳ ತೀರ ನಿವಾ ತೋರುವುದೆನದು ಪಾದದ ಫಲಗಳು ತೋರುವುದೆನದು ಪಾದದ ಫಲಗಳು ಕಾರಣವೇನಿದ ನರುಕುವುದೋ ಕಾರಣವೇನಿದ ನರುಕುವುದೋ ಯಾರಿವನಿ ಜಗದಿ ತೋರುವ ಶರಗಳ ತೀರ ನಿವಾ ಮಾಯೆಯೊಳ್ಮದಿದ ಕಾಯಿಗಳ ಕಾಣುದ ಭಯ ಬಿಟ್ಟು ತಲ್ಲಿದೆ ಕಪಿಮಲವು ಮಾಯೆಯೊಳ್ಮದಿದ ಕಾಯಿಗಳ ಕಾಣುದ ಭಯ ಬಿಟ್ಟು ತಲ್ಲಿದೆ ಕಪಿಬಲವು ಆಯತ ಪಿರಲಿದಕೇನ ಅರುಗುವೆ ಆಯತ ಪಿರಲಿದಕೇನ ಅರುಗುವೆ ಬಾಯ ಬಿಟ್ಟು ತಲ್ಲಿ ಕಾರಣ ಬೇನಿದ ನರುಕುವುದೋ ಯಾರಿವನಿ ಮೀರಿದ ಜಗದಿ ಕರ್ವ ಶರಗಳ ಧೀರ ನಿವಾ. ವಿಭೀಷಣ, ಈ ಮಾಯಾ ಯುದ್ಧ ಮಾಡುತ್ತಿರುವ ವೀರನಾರು ಗೋಚರವಿಲ್ಲದೆ ಶರಪಂಜರಗಳನ್ನು ಸುರಿಸುತ್ತಿರುವನಲ್ಲ, ಮುಂದೇನು ಮಾಡುವುದು? ರಾಮಚಂದ್ರ, ಇವನು ಆ ಲಂಕಾಧಿಪತಿ ಮಗನು, ಮಾಯಾ ಯುದ್ಧದಲ್ಲಿ ಮಹಾ ಚತುರನು. ನನ್ನ ಯುದ್ಧದಲ್ಲಿ ನಮ್ಮನ್ನೆಲ್ಲ ಸರ್ಪಾಸ್ತ್ರಗಳಿಂದ ಗೆದ್ದಿರಲಿಲ್ಲವೇ? ಇವನನ್ನು ಜಯಿಸುವುದು ಅಸಾಧ್ಯವೆಂದು ನನಗೆ ತೋರುತ್ತದೆ. ಸಂದೇಹ ಬಿಡುವ
ಮನದಲು ತಾಪ ಒಂದಾಲು ಬಲು ಕೋಪ ಹಿಡಿದಿವನ ಕೊಲ್ಲ ಒಂದಿದೆ ಶರತಾಪ ಮುಂದೆ ಕಾಣದ ಸರವ ಬೀರು ತಂದವೇ ಪೌರಸದ ಬದುಕಿದು ಮುಂದೆ ಕಾಣದ ಸರವ ಬೀರು ತಂದವೇ ಪೌರಸದ ಬದುಕಿ ಮುಂದೆ ಕಾಣದ ಢಂಗಿನ ಬದು ಮುಂದೆ ಕಾಣದ ಢಂಗಿನ ಬದು ಹಿಂದೂ ಶರಮ ಸುರಿಸಲಿಗರು ಸಂದೇಹ ಬಿಡುಬೋಪಾಗ ಮನದಲು ತಾಪ ಒಂದಾಲು ಬಲು ಕೋಪ ಹಿಡಿದಿವನ ಕೊಳ್ಳ ಒಂದಿದೆ ಶರತಾಪ ವೀರನಾದೊಡೆ ಭೈರಿ ಗೆದರು ಹೋರದಂಬುದ ಬಲದ ಪೌರಜ ವೀರನಾದೊಡೆ ಭೈರಿ ಗೆದರು ಹೋರದಂಬುದ ಬಲದ ಪೌರ ಚೋರ ನಂದದಿನ ಬದಲಾತವ ಚೋರ ನಂದದಿನ ಬದಲಾತವ ನೀರಿನಿಂದರಿಯಲಿ ಸಂದೇಹ ಬಿಡುಬೋಪ ಮನದಲು ತಾಪ ಒಂದಾಲು ಬಲು ಕೋಪ ಹಿಡಿದಿವನ ಕೊಲ್ಲಲ್ ಒಂದಿದೆ ಶರತಾಪ ಸಾಕು ಸುಮ್ಮನಿರುವ ವಿಭೀಷಣ. ಅವನು ಅಂತಹ ಶೂರನಾಗಿದ್ದ ಪಕ್ಷದಲ್ಲಿ ಅವನು ಕಳ್ಳನಂತೆ ಅವಿತುಕೊಂಡು ಬಾಣ ಪ್ರಯೋಗ ಮಾಡುತ್ತಿದ್ದೇನೆ. ಅವನ ಗರ್ವವನ್ನು ಈಗಲೇ ಅಡಗಿಸುವೆನು. ಎಲ್ಲವೋ ರಕ್ಕಸಾದಮ ಆಕಾಶದಲ್ಲಿ ಕುಳಿತುಕೊಂಡು ಶರಪಂಜರವನ್ನು ಸೂಚಿಸುತ್ತಿರುವೆಯ. ವೀರನಾದ ಪಕ್ಷದಲ್ಲಿ ಮುಂದೆ ಬಂದು ಎದುರಾಗಿ ಬಂದು ಯುದ್ಧವನ್ನು ಮಾಡು. ನಿನ್ನ ಎಲ್ಲಿ ಅಡಗಿದ್ದರೂ ಬಿಡುವುದಿಲ್ಲ, ಎಲ್ಲಿ ಅವಿತುಕೊಂಡಿದ್ದರೂ ಬಿಡುವುದಿಲ್ಲ. ಯುದ್ಧ ಸನ್ನದ್ಧನಾಗು. ಲಕ್ಷ್ಮಣ ಎತ್ತಬೇಕಾಯ್ತು. ತೀರಿತು ನಿನ್ನಾಯುವಿಗವಿದಿ ತೀರಿತು ನಿನ್ನಾಯುವಿಗವಿದಿ ಮೀರಿದ ಸಮರ ತೋರು ಬ್ರಹ್ಮಾಸ್ತ್ರವಿದಕ ಕಾರಿಸುವೆ ವೈಕುಂಠವನು ಕಾರಿಸುವೆ ವೈಕುಂಠವನು ತೋರು ಬಿಡು ಪ್ರತ್ಯಸ್ತ್ರವನು ಮರುಳ ಎಲ್ಲವೋ ನರಮರ್ಕಟಗಳಿರ. ಇನ್ನು ನಿಮಗೆ ರಣತಾಪವನ್ನು ನಾನು ಪರಿಹಾರ ಮಾಡುತ್ತೇನೆ. ಇದಾ ನೋಡಿ, ಈ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸುತ್ತೇನೆ. ನಿಮ್ಮ ಪ್ರತಿಕಾರಗಳೇನಿದ್ದರೂ ಸೈರಿಸುವಂತರಾಗಿರಿ. ಹಿರಿಯನ ಬಿಡಲಿ. ಶ್ರೀರಾಮ ರಾಮ ಕಾಪಾಡು ಕಾಪಾಡು. ವಿಭೀಷಣ ಸ್ವಲ್ಪ ತಾಳು. ನರಮರ್ಕಟರೇಣ ಮೃತರಾದರು. ಎಲ್ಲ ರಕ್ಕಸ ವೀರರೇ, ನರಮರ್ಕಟರೇಣ ಮೃತರಾದರು. ಹಿಂದೆ ಜಯ ಬೇರೆ ನೋಡಿಸುತ್ತಾ ತಂದೆಯವರಿಗೆ ರಣವಿಜಯವನ್ನು ತಿಳಿಸುವಂತರಾಗಿ ಈಗಲೇ ಹೊರಡಿ. ಶ್ರೀರಾಮ ರಾಮ ಕಾಪಾಡು ಕಾಪಾಡು. ಆ ದುರಾತ್ಮನು ನಮ್ಮನ್ನೆಲ್ಲ ಮೋಸದಿಂದ ಸಂಹರಿಸಿದನಲ್ಲವೇ, ಮುಂದೇನು ಮಾಡುವುದು? ಇರಲಿ, ಈ ವಾಯುಪುತ್ರನೇನಾಗಿರುವನೋ ಹುಡುಕಿ ನೋಡುವೆನು. ರಾಘವ ರಾಘವ ರಾಮಚಂದ್ರ, ಈ ಬ್ರಹ್ಮಾಸ್ತ್ರವು ನನ್ನನ್ನು ಹಲುಗಾಡದೆ ಬಂಧಿಸಿರುವುದಲ್ಲ. ಇರಲಿ, ಅದ್ಭುತವಾಗಿ ಬೆಳೆದು ಇದನ್ನು ಚೂರ್ಣ ಮಾಡುವೆನು. ಆಹಾ, ಅಸ್ತ್ರಬಂಧನವು ನಿವಾರಣೆಯಾಯಿತು. ರಾಮಲಕ್ಷ್ಮಣರು ಏನಾಗಿರುವರೋ ನೋಡುವೆನು. ಓಹೋ, ಇಲ್ಲಿ ಯಾರೋ ಬರುವಂತೆ ಕಾಣುತ್ತಿದೆ. ಯಾರದು ಯಾರದು? ಏಕೆ ನಾನು ವಾಯುಪುತ್ರ? ಈ ಬ್ರಹ್ಮಾಸ್ತ್ರದಿಂದ ಇನ್ನೂ ಬದುಕಿರುವೆಯಾ? ಇನ್ನು ಆ ಕವಿಕುಲವೆಲ್ಲ ಪುನರ್ಜಿತವಾದಂತೆ. ಸರಿ, ನಡಿ ಹೋಗೋಣ. ವಿಭೀಷಣರೇ, ಪಾಮರನಾದ ನನ್ನನ್ನು ಅಷ್ಟೊಂದು ಹಿರಿಯದ ಹಾಗೆ ಏಕೆ ಹೊಗಳುವಿರಿ?
ನಾನು ಅಂತಹ ಶೂರನೇ ಆಗಿದ್ದರೆ ಆ ಪಾಪಿಯ ಬ್ರಹ್ಮಾಸ್ತ್ರದಿಂದ ನಾನು ಮೂರ್ಛೆ ಹೊಂದಬೇಕಾಗಿದ್ದೆ. ನಡೆಯಿರಿ, ಮುಂದಿನ ಕಾರ್ಯವೇನು ನೋಡೋಣ. ಹಾಗೆನ್ನ ಬೇಡ ಹನುಮ, ಇದು ಬ್ರಹ್ಮಾಸ್ತ್ರ ತ್ರಿಮೂರ್ತಿಗಳನ್ನು ಲೆಕ್ಕಿಸದು. ಹೀಗಿರುವಾಗ ನಮ್ಮಗಳ ಪಾಡೇನು? ನಡೆ, ರಾಮಲಕ್ಷ್ಮಣರನ್ನು ಹುಡುಕಿಕೊಂಡು ಹೋಗೋಣ. ನಡೆ ಹನುಮ.